ನಮಸ್ತೆ ಎಲ್ಲರಿಗೂ ಡ್ಯಾಡ್ ಲಿಟಲ್ ಪ್ರಿನ್ಸ್ ಬ್ಲಾಗ್ಗೆ ಸ್ವಾಗತ. ನಾನು ಇಷ್ಟು ದಿನದಿಂದ ಬ್ಲಾಗ್ ಹಾಕಿರಲಿಲ್ಲ. ಇವತ್ತು ನಮ್ಮ ತಂದೆ ಸತ್ತು 3 ತಿಂಗಳಾಯಿತು. ನನಗೆ ಯಾಕೋ ಬ್ಲಾಗು ಏನು ಮಾಡೋಕ್ಕೂ ಮನಸ್ಸಿರಲಿಲ್ಲ. ತುಂಬ ನನಗೂ ಹುಷಾರಿರಲಿಲ್ಲ. ನನಗೆ ಅವ್ರದ್ದೇ ನೆನಪು ತುಂಬ ಆಗ್ತಿದೆ. ಅದರಿಂದ ನನಗೆ ಏನು ಮಾಡೋಕ್ಕೂ ಇಷ್ಟನೂ ಇಲ್ಲ. ಜೀವನ ಸಾಗಿಸ್ತಾ ಇದ್ದೀನಿ ಒಟ್ಟು, ಬೇರೆ ಇನ್ನಿಲ್ಲ. ನಮ್ಮ ತಂದೆಗೆ ಏನಾಯಿತು ಅಂತ ಎಲ್ಲ ಕಮೆಂಟ್ಸ್ ಎಲ್ಲ ಹಾಕಿದ್ದೀರಾ. ನಾನು ಇವತ್ತಿನ ಸತ್ಯ ನಾನು ಹೇಳ್ತಿದ್ದೀನಿ. ನಮ್ಮ ತಂದೆಗೆ ಏನಾಗಿತ್ತು, ಯಾಕೆ ಹೀಗಾಯಿತು ಅಂತ ನಾನು ಇವತ್ತು ಪ್ರತಿಯೊಂದು ಸತ್ಯನೂ ನಿಮ್ಮ ಹತ್ರ ಬಿಡ್ತಿದ್ದೀನಿ. ಯಾರು ನನಗೆ ಏನು ಮಾಡಿದ್ರು ನಾನು ಇಂಟೆನ್ಷನ್ ತೊಗೊಳಲ್ಲ. ನಮ್ಮ ತಂದೆಗೆ ನ್ಯಾಯ ಸಿಗಬೇಕು. ನಾನು ಓಡಾಡ್ತೀನಿ ಆಯಿತಾ. ಇನ್ಯಾರಿಗೂ ಈ ಥರ ಆಗಬಾರ್ದು ಅಂತ ನಾನು ಈ ಬ್ಲಾಗನ್ನ ಇನ್ನೂ ಕ್ಲೀನಾಗಿ ನಾನು ಮಾಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನಮ್ಮ ತಂದೆಗೆ ನ್ಯಾಯ ಕೊಡಿಸ್ಕೊಡಿ ಆಯಿತಾ. ದಯವಿಟ್ಟು ಹೇಳ್ತಿದ್ದೀನಿ. ಇವತ್ತು ನನ್ನ ತಂದೆ ಸತ್ತು 3 ದಿನ. ನಮ್ಮ ತಂದೆ ಜೊತೆ ನಾವುಗಳು ಸತ್ತಿರೋ ಥರ ನಮ್ಮ ಅನುಭವ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ತಂದೆಗೆ ನ್ಯಾಯ ಇಲ್ದಿರೋ ಸಾವು ಸಿಕ್ಕಿದೆ ಇಲ್ಲಿ ಆಯಿತಾ. ನಮಗೆ ದಯವಿಟ್ಟು ನ್ಯಾಯ ಕೊಡಿಸಿ. ಯಾರು ಕೊಡಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಕೊಡಿಸಿಲ್ಲ ಅಂದ್ರೆ ನಾವೇ ತಗೊಳ್ಳೋ ನಮ್ಮ ತಾಕತ್ತಿದೆ ಆಯಿತಾ. ಯಾಕಂದರೆ ನಮ್ಗೆ ಎಲ್ಲೋದ್ರೂ ನಮ್ಗೆ ನ್ಯಾಯ ಸಿಗ್ತಿಲ್ಲ. ನಾನು ಹೆಂಗೆ ತಗೋಬೇಕು? ಒಳ್ಳೆ ಮಾತಿಂದ ಯಾರೂ ನಮ್ಗೆ ನ್ಯಾಯ ಕೊಡಿಸ್ತಿಲ್ಲ. ನಾವೇ ನ್ಯಾಯ ಕೊಡಿಸ್ಕೊತೀವಿ. ಅದು ಇವತ್ತಿನ ನಮ್ಮ ತಂದೆ 3 ತಿಂಗಳು ಸತ್ತು 3 ತಿಂಗಳಾಗಿದೆ. ಅದರಿಂದ ನಾನು ಮಾಡ್ತಿರೋದು ನಮ್ಮ ತಂದೆ ಮೇಲೆ ಆಣೆ. ನಮ್ಮ ಅಪ್ಪನ ನಾನು ನ್ಯಾಯ ಕೊಡಿಸ್ತೀನಿ. 3 ತಿಂಗಳ ಪೂಜೆ ಆಯಿತು. ತಿರ್ಗಾ ನಾಳಿದೊಂದು ಪೂಜೆ ಇದೆ. ಇವತ್ತಿನ ಪೂಜೆ ಇಲ್ಲಿ ಮುಗೀತು. ನಮ್ಮ ತಂದೆ ಇವತ್ತಿನ ದಿನ ಬಾಯಿ ಮಾಡಿಬಿಟ್ಟು ನನ್ನ ಮನೆಗೆ ನಾನು ಹೋಗಬೇಕು. ಅಪ್ಪ ಮತ್ತೆ ಬರೋ ಇಲ್ಲ. ಅಪ್ಪ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಐ ಲವ್ ಯು ಅಪ್ಪ. ಬಾಯ್.